ಅವತ್ತು ನಿಮಗೆ ಖುಷಿ ಕೊಡ್ಬೋದು. ನಿಮ್ಮ ಮನೇಲಿ ಹುಷಾರಿಲ್ಲ ಯಾರಿಗಾದ್ರು ಅಂದ್ರೆ ತಾತಪ್ಪವ್ರೆ ಹಾಸ್ಪಿಟ್ಲ್ಗೆ ಹೋದ್ರೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಅಲ್ಲಿಗೆ ಆ ಹಣ ಮುಗ್ದೋಯ್ತು. ನೀವು ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೆ ಏನ್ ಪ್ರಯೋಜನ ಆಯ್ತು? ಸರ್ಕಾರಿ ಆಸ್ಪತ್ರೆಗಳಿರೋದು ನಿಮ್ಮೆಲ್ಲರ ಆರೋಗ್ಯವನ್ನ ಕಾಪಾಡೋದಿಕ್ಕೆ. ಆ ಸರ್ಕಾರಿ ಆಸ್ಪತ್ರೆಗಳು ನಡೀತಾ ಇರೋದಕ್ಕೆ ಹಣ ಕೊಡ್ತಾ ಇರೋರು ಯಾರಕ್ಕ? ಸರ್ಕಾರಿ ಆಸ್ಪತ್ರೆ ನಡೆಯೋದಕ್ಕೆ ಹಣ ಕೊಡ್ತಿರೋರು ಯಾರು? ನಾವು. ಯಾಕೋ ಒಳಗಡೆ ಹೋಗ್ಬಿಟ್ರು, ಅಪ್ಪಂಗೆ ಇಷ್ಟ ಆಗ್ತಾ ಇಲ್ಲ, ನಾವೇ ಹಣ ಕೊಡ್ತಾ ಇದೀವಿ. ನಾವೇ ಕೊಡ್ತಾ ಇರುವ ಹಣ ಸರ್ಕಾರಿ ಆಸ್ಪತ್ರೆಗಳು ನಡೀತಾ ಇರೋದು, ಸರ್ಕಾರಿ ಕಚೇರಿಗಳು ನಡೀತಾ ಇರೋದು ನಾವೇ ಕೊಡ್ತಾ ಇರೋದು ಹಣದಿಂದ. ತಹಸೀಲ್ದಾರ್ ಕಚೇರಿ ನಡೀತಾ ಇರೋದು, ಡಿಸಿ ಕಚೇರಿ ನಡೀತಾ ಇರೋದು. ಆತ ಓದಿರ್ಬೋದು, ಓದಿದ್ದು ಅಡ್ಮಿನಿಸ್ಟ್ರೇಷನ್ ಮಾಡೋದಕ್ಕೆ, ಅಧಿಕಾರದಲ್ಲಿ ಆಡಳಿತವನ್ನ ಹೇಗೆ ಮಾಡೋದು ಅನ್ನೋದನ್ನ ಕಲ್ತಿರ್ಬೋದು. ಆದ್ರೆ ಹಣ ಕೊಡ್ತಾ ಇರೋರು ಯಾರು? ನಾವು. ಹಣ ಕೊಡ್ತಾ ಇರೋರಿಗೆ ಕೆಲಸ ಮಾಡ್ಕೊಡ್ಬೇಕಾ ಮಾಡ್ಕೊಡ್ಬಾರ್ದು? ಅವನು ಮಾಡ್ಕೊಡ್ಬೇಕು. ನೀವೇನು ಅನ್ಯಾಯ ಕೇಳ್ತಾ ಇದ್ದೀರಾ? ನೀವೇನು ಒಂದು 5 ಎಕರೆ ಹೋಗ್ಬಿಟ್ಟು ಯಾರೋ ಆಸ್ತಿ ಬರ್ಸ್ಕೊತಾ ಇದ್ದೀರಾ? ಇಲ್ಲ. ನೀವೇನು ಅನ್ಯಾಯವನ್ನ ಯಾರು ಸಾಮಾನ್ಯ ಜನರು ಯಾವತ್ತೂ ಅನ್ಯಾಯವನ್ನ ಮಾಡೋದಕ್ಕೆ ಹೋಗಲ್ಲ. ಯಾರೋ ಒಬ್ಬ ರೌಡಿ, ಲಫಂಗ, ಪಟಿಂಗ, ಪುಡಾರಿ, ರಾಜಕಾರಣಿ ಅನ್ಯಾಯ ಮಾಡ್ತಾನೆ ಹೊರತು ಜನಸಾಮಾನ್ಯರು ಯಾವತ್ತೂ ಅನ್ಯಾಯ ಮಾಡಕ್ ಹೋಗಲ್ಲ. ಅವರು ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡಿಸ್ಕೊಳ್ಳೋದಕ್ಕೆ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರೆ, ಸರ್ಕಾರಿ ಕಚೇರಿಗಳಿಗೆ ಹೋಗ್ತಾರೆ. ಆರೋಗ್ಯ ಹದಗೆಟ್ರೆ ಸರ್ಕಾರಿ ಆಸ್ಪತ್ರೆಗಳು ಹೋಗ್ತಾರೆ. ಈ ರೀತಿ ಇಂಥ ವ್ಯವಸ್ಥೆಗಳು ಸರಿಯಾಗಬೇಕು. ಹಾಗಾಗಿ ಚುನಾವಣೆ ಮತ್ತೆ ಮತ್ತೆ ಬರ್ತಾ ಇರ್ತವೆ, ನೀವು ಮತ್ತೆ ಮತ್ತೆ ಓಟ್ ಹಾಕ್ತಾ ಇರ್ತೀರಾ. ಇವೆಲ್ಲದಕ್ಕೂ ಸಂಬಂಧ ಇಲ್ಲ ಅಂತ ಅನ್ಕೊಂಡ್ರೆ ನಮ್ಮಂತ ಗಂಡರು ಯಾರು ಆಗಲ್ಲ. ಹಾಗಾಗಿ ಪ್ರತಿ ಚುನಾವಣೆಗೂ ನಮ್ಮ ಬದುಕಿಗೂ ಸಂಬಂಧ ಇದೆ. ಯಾರು ಪ್ರಧಾನಿ ಆಗ್ತಾರೆ ಅಂತ ನಾವು ಅರ್ಥ ಮಾಡ್ಕೊಳ್ತಾ ಇದೀವಿ, ಯಾರು ಈ ಚುನಾವಣೆಗೆ ನಿಲ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ತಾ ಇದೀವಿ, ಯಾರಿಗೆ ಚುನಾವಣಾ ಬಾಂಡ್